ನಮ್ಮ ಜಯನಗರಲ್ಲಿ ಚಿಕ್ಕೋರಿಂದ ಹಿಡಿದು ವಯಸ್ಸಾಗಿರೋರ ತನಕ ಯಾರಿಗಾದ್ರು ಬೆಂಗಳೂರು ಕೆಫೆ ಬಗ್ಗೆ ಕೇಳಿದರೆ ಸಾಕು, ಓ ಬೆಂಗಳೂರು ಕೆಫೆ ಮಸಾಲೆ ದೋಸೆನಾ ಅಂತ ಹೇಳ್ತಾರೆ. ಅಷ್ಟು ಫೇಮಸ್ ಆಗಿದೆ ಈ ಬೆಂಗಳೂರು ಕೆಫೆ. ಸೊ ಬೆಂಗಳೂರು ಕೆಫೆ ಅವರು ತಮ್ಮ 2ನೇ ಬ್ರ್ಯಾಂಚನ್ನು ದೊಡ್ಡ ಮಟ್ಟದಲ್ಲಿ ಮಲ್ಲೇಶ್ವರಂ 17 ಕ್ರಾಸಲ್ಲಿ ಗ್ರ್ಯಾಂಡಾಗಿ ಓಪನ್ ಮಾಡ್ತಿದ್ದಾರೆ. ಇನ್ನು ಮುಂದೆ ನೀವು ಯಾರಿಗೆಲ್ಲ ಜಯನಗರ್ಗೆ ಹೋಗಿ ಮಸಾಲೆ ದೋಸೆ ಟೇಸ್ಟ್ ಮಾಡೋಕ್ಕಾಗಿಲ್ಲ, ಮಲ್ಲೇಶ್ವರಮಲ್ಲಿರುವ 2nd ಬ್ರಾಂಚ್ನ ವಿಸಿಟ್ ಮಾಡಿ ಅಲ್ಲಿ ಆಗಿರೋ ಥರನೇ ಸಕ್ಸಸ್ಫುಲ್ಲಾಗಿ ಇಲ್ಲೂ ಬಿಸ್ನೆಸ್ ಆಗಲಿ ಅಂತ ವಿಶ್ ಮಾಡ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಬೆಂಗಳೂರು, ನಾನು ನಿಮ್ಮ ಹರ್ಷಿತಾ ಪ್ರಸಾದ್. ಬನ್ನಿ ಒಳಗೆ ಹೋಗೋಣ. ಒಳಗಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಏನೇನು ವೆರೈಟೀಸಲ್ಲಿ ಐಟಮ್ಸ್ ಸಿಗುತ್ತೆ ನೋಡೋಣ ಬನ್ನಿ. ಬೆಂಗಳೂರು ಕೆಫೆ ಅವರ 2nd ಬ್ರಾಂಚ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ನೀವೆಲ್ಲ ನನ್ನ ಹಳೆಯ ವ್ಲಾಗಲ್ಲಿ ಜಯನಗರ್ ಬ್ರಾಂಚ್ ಬಗ್ಗೆ ನೋಡಿರ್ತೀರಾ ಅಂತ ಅನ್ಕೋತೀನಿ. ಜನ ಎಷ್ಟು ಕ್ರೇಜಿಯಾಗಿ ಇವರ ದೋಸೆ ಮತ್ತು ಅದರ್ ಬ್ರೇಕ್ಫಾಸ್ಟ್ ಐಟಮ್ಸ್ನ ಇಷ್ಟಪಡ್ತಾರೆ. ನಾನಲ್ಲಿ ವಿಸಿಟ್ ಮಾಡಿದಾಗ ನನಗೆ ದೋಸೆ ಆ್ಯಂಡ್ ಪಲಾವ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಇವಾಗ 2nd ಬ್ರಾಂಚ್ ಎಷ್ಟು ಮ್ಯಾಸಿವ್ ಆಗಿದೆ ನೋಡೋಣ ಬನ್ನಿ. ಮ್ಯಾಸಿವ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬ್ರಾಂಚ್ನ 20,000 ಸ್ಕ್ವೇರ್ ಫೀಟ್ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ಇವರು ಬ್ರೇಕ್ಫಾಸ್ಟಿಗೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಈ ಬ್ರಾಂಚ್ನ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಇದೆ, ವಾಟರ್ ಫೆಸಿಲಿಟಿ ಇದೆ, ಸ್ಪೇಷಿಯಸ್ ಆಗಿ ಸೀಟಿಂಗ್ ಫೆಸಿಲಿಟಿ ಇದೆ. ಫ್ಯಾಮಿಲಿ ಜೊತೆ ವೀಕೆಂಡ್ ಅಥವಾ ವೀಕ್ ಡೇಸಲ್ಲಿ ನೀವು ಹೋದಾಗ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್. ಮಲ್ಲೇಶ್ವರಂ ಸುತ್ತಮುತ್ತ ಇರೋರಿಗಂತೂ ದಿಸ್ ಈಸ್ ಕ್ರೇಜಿ ಅಂತಲೇ ಹೇಳ್ಬೋದು. ಇನ್ನೊಂದು ಬೆಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿ ಓಪನ್ ಕಿಚನ್ ಇರೋದ್ರಿಂದ ಅವರು ಎಷ್ಟು ಹೈಜಿನಿಕ್ಕಾಗಿ ಅಥವಾ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡ್ಬೋದು. ಸೊ ಈ ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ನಿಮಗೆಲ್ಲ ಗೊತ್ತು ಇವರ ಮಸಾಲೆ ದೋಸೆ ಯಾಕೆ ಅಷ್ಟೊಂದು ಫೇಮಸ್ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಏನಪ್ಪ ಅಂದರೆ, ಇವರು ಮಸಾಲೆ ದೋಸೆಗೆ ಬೇಕಾಗಿರೋಷ್ಟು ತುಪ್ಪ ಆಗಿರ್ಬೋದು ಅಥವಾ ಬೆಣ್ಣೆ ಆಗಿರ್ಬೋದು, ಎಷ್ಟು ಬೇಕೋ ಅಷ್ಟು ಹಾಕಿ ನೀಟಾಗಿ ರೋಸ್ಟ್ ಮಾಡಿ ಸಖತ್ ಟೇಸ್ಟಿಯಾಗಿರೋ ಆಲೂಗೆಡ್ಡೆ ಪಲ್ಯ ಹಾಗೂ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಸಮ್ಟೈಮ್ಸ್ ಏನಪ್ಪ ಅಂದರೆ, ಯಾವುದೇ ಒಂದು ಫುಡ್ ಐಟಮಿಗೆ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋ ಅಷ್ಟು ಬೆಣ್ಣೆ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು, ಅದನ್ನು ಹಾಕಿದ್ರೇ ಅದ್ರ ಟೇಸ್ಟು ಎನ್ಹಾನ್ಸ್ ಆಗೋದು. ಸೊ ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ವೆರೈಟೀಸ್ ಆಫ್ ದೋಸೆ, ಪೂರಿ, ಸಾಗು, ಪರೋಟ, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಡಿಪ್ ಇಡ್ಲಿ ಸಾಂಬಾರ್, ಡಿಪ್ ಇಡ್ಲಿ ಚಟ್ನಿ, ಚೌಚೌ ಬಾತ್, ಈ ಥರ ಸಾಕಷ್ಟು ಆಪ್ಷನಲ್ಲಿ ನಿಮಗೆ ಸಿಗ್ತಾ ಇದೆ. ಅಡಿಷ್ನಲ್ ಆಗಿ ವೆಜ್ ಲವರ್ಸ್ಗೆ ಅಂತಲೇ ಮಶ್ರೂಮ್ ಬಿರಿಯಾನಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಶ್ರೂಮ್ ಬಿರಿಯಾನಿ ಎಲ್ಲ ಕಡೆ ಸಿಗಲ್ಲ, ಸಿಕ್ಕಿದ್ರೂ ಅಷ್ಟು ಟೇಸ್ಟಿಯಾಗಿರಲ್ಲ. ಸೊ ಇಲ್ಲಿ ನಿಮಗೆ ಡಿಪ್ ಇಡ್ಲಿ ಚಟ್ನಿ ಕೂಡ ಟ್ರೈ ಮಾಡ್ಬೋದು. ಸೊ ಇವಾಗ ಟೇಸ್ಟ್ ಮಾಡುವಂಥ ಸಮಯ, ಬನ್ನಿ ಟೇಸ್ಟ್ ಮಾಡಿ. ಯಾವ್ದು ಇಷ್ಟ ಆಯಿತು ಅಂತ ಹೇಳ್ತೀನಿ. ನಂಗೆ ಆಲ್ರೆಡಿ ಇವರ ಮಸಾಲೆ ದೋಸೆ ಪಲಾವ್ ತುಂಬಾ ಇಷ್ಟ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಮಸಾಲೆ ದೋಸೆ ಮತ್ತು ಪಲಾವ್ನ ರಿವ್ಯೂ ಮಾಡ್ತಾ ಇಲ್ಲ. ನಾನಿವಾಗ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮಗೆ ತಿಕ್ಕಾಗಿರೋ ಮೊಸರು ಬಜ್ಜಿ ಕೊಡ್ತಾರೆ. ಟೇಸ್ಟ್ ಅಂತೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ ಟ್ರೈ ಮಾಡ್ತಾ ಇದ್ದೀನಿ. ಎರಡು ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸ್ವೀಟ್ ಪೊಂಗಲ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸಾಕಷ್ಟು ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಹೈಲಿ ರೆಕಮೆಂಡೆಡ್. ಎರಡನ್ನೂ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನಾನು ನಿಮಗೆಲ್ಲ ಮುಂಚೆನೇ ಹೇಳ್ದಂಗೆ ಈ ಬ್ರ್ಯಾಂಚಲ್ಲಿ ನಿಮಗೆ ವೆರೈಟೀಸ್ ಆಫ್ ಜ್ಯೂಸಸ್, ವೆರೈಟೀಸ್ ಆಫ್ ಮಿಲ್ಕ್ ಶೇಕ್, ಹಾಗೆ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ.
ಕಪ್ ಐಸಿಂದ ಹಿಡಿದು ಸಂಡೇಸ್ ತನಕನೂ DBCಯಿಂದ ಹಿಡಿದು ಸೀಸ್ನಲ್ ಫ್ರೂಟ್ಸ್ ಐಸ್ ಕ್ರೀಮ್ ತನಕನೂ ಎಲ್ಲ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನಾನು ನನ್ನ ಫ್ರೆಂಡ್ಸ್ ಏನೇನು ಟ್ರೈ ಮಾಡಿದ್ವಿ ಅಂದರೆ ಗಡ್ಬರ್ಡ್ ಕಸ್ಟರ್ಡ್ ಐಸ್ ಕ್ರೀಮ್, ಹಾಗೆ ಬೆಂಗಳೂರು ಕೆಫೆ ಅವರ ಸ್ಪೆಷಲ್ ಐಸ್ ಕ್ರೀಮ್, ಹಾಗೆ ಫಲೂಡನ ತೊಗೊಂಡಿದ್ವಿ. ಸೊ ನಾನಿವಾಗ ಗಡ್ಬರ್ಡ್ನ ಟೇಸ್ಟ್ ಮಾಡಿ ಹೇಗಿದೆ ಹೇಳ್ತೀನಿ. ಸೊ ನೀವಿವಾಗ ನೋಡ್ಬೋದು ನಾನು ಗಡ್ಬರ್ಡ್ ಐಸ್ ಕ್ರೀಮ್ನ ತೊಗೊಂಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ. ಐಸ್ ಕ್ರೀಮ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ಈ ವಿಡಿಯೋನ ಫಿಲ್ಟರ್ ಕಾಫಿಯಿಂದ ಎಂಡ್ ಮಾಡ್ತಾಯಿದ್ದೀನಿ. ನೀವು ಹೋದಾಗ ಇವ್ರ ಕಾಫಿನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಿಮಗೆ ಕಾಫಿ ಲವರ್ ಆಗಿದ್ದರೆ ಖಂಡಿತ ಇವ್ರ ಕಾಫಿ ತುಂಬಾ ಇಷ್ಟ ಆಗುತ್ತೆ. ನನಗೆ ಲೇಟಾಗಿ ಥ್ಯಾಂಕ್ಸ್ ಹೇಳಿ. ಸೊ ನೀವೆಲ್ಲ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೋತೀನಿ. ಸೊ ನೀವೇನಾದರೂ ಮಲ್ಲೇಶ್ವರಂ ಸೈಡ್ ಬಂದಾಗ ಬೆಂಗಳೂರು ಕೆಫೆ ಅವರ ಸೆಕೆಂಡ್ ಬ್ರಾಂಚ್ ವಿಸಿಟ್ ಮಾಡಿ ಅವರ ಮಸಾಲೆ ದೋಸೆ ಮತ್ತು ಬ್ರೇಕ್ಫಾಸ್ಟ್ ಐಟಮ್ಸ್ನ ಟ್ರೈ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.